ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನ್ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಪೂರ್ತಿ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಇದು ಬರೀ ಪುರುಷರಿಗೋಸ್ಕರ ಮಾಡ್ತಾ ಇದೀನಿ ಅಂತ ಹೇಳ್ಕೋಬೇಡಿ, ಸ್ತ್ರೀಯರು ಕೂಡ ತಿಳ್ಕೊಬೇಕಾದ್ರು. ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಈ ವಿಷಯದ ಬಗ್ಗೆ ನನಗೆ ಕಮೆಂಟ್ ಮಾಡಿ. ಅಂದ್ರೆ ಇವಾಗ ಗೊತ್ತಾಗಿರುತ್ತೆ ನಿಮ್ಗೆಲ್ಲ, ಟಿವಿ ನ್ಯೂಸ್ ಅಲ್ಲೆಲ್ಲ ಆಲ್ರೆಡಿ ನ್ಯೂಸ್ ಅಲ್ಲಿ ತೋರಿಸ್ತಾ ಇದ್ದಾರೆ, ಪುರುಷರಿಗೂ ಕೂಡ ಶಕ್ತಿ ಯೋಜನೆ ಸಿಗುತ್ತಾ ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಸ್ಟಾರ್ಟ್ ಆಗಿದೆ ಎಲ್ಲಾ ಕಡೆ. ಹಾಗಾಗಿ ಈ ವಿಷಯನ ನಾನು ನಿಮ್ ಜೊತೆ ಶೇರ್ ಮಾಡೋದಕ್ಕೆ, ಪುರುಷರಿಗೆ ಫ್ರೀ ಬಸ್ ಯೋಜನೆ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಕೂಡ ಈ ವ್ಲಾಗ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ತಿಳಿದಿರೋ ಸರ್ಕಾರದ ಮಾಹಿತಿ ಬಗ್ಗೆ, ನನಗೆ ತಿಳಿದಿರೋ ಸ್ವಲ್ಪ ಮಾಹಿತಿನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಅನ್ನ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ರತಿಯೊಂದು ಸರ್ಕಾರದ ಮಾಹಿತಿ ಬೇಕು ಅಂದ್ರೆ ನೀವು ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾಲ್ಕು ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನನ್ನ ಚಾನಲ್ ಅಲ್ಲಿ ಕಿಚನ್ ಇರುತ್ತೆ, ಕಿಚನ್ ಬಗ್ಗೆ ಇರುತ್ತೆ, ಬ್ಯೂಟಿ ಟಿಪ್ಸ್ ಇರುತ್ತೆ, ಮತ್ತೆ ವ್ಲಾಗ್ಸ್ ಇರುತ್ತೆ, ಮತ್ತೆ ಸರ್ಕಾರದ ಮಾಹಿತಿ ಕೂಡ ನನಗೆ ತಿಳಿದಷ್ಟು ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಐದು ಯೋಜನೆಗಳಲ್ಲಿ ಈ ಶಕ್ತಿ ಯೋಜನೆ ಪುರುಷರಿಗೆ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸರ್ಕಾರದಿಂದ ನಮಗೆ ಸಿಕ್ಕಿರೋ 5 ಯೋಜನೆಗಳಲ್ಲಿ ಪ್ರಮುಖವಾದದ್ದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಶಕ್ತಿ ಯೋಜನೆ ಮಹಿಳೆಯರಿಗೆ ತುಂಬಾನೇ ಉಪಯುಕ್ತವಾಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಇವತ್ತು ಈ ಶಕ್ತಿ ಯೋಜನೆ ಪುರುಷರಿಗೂ ಕೂಡ ಅನ್ವಯಿಸುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನೋ ವಿಷಯನ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಚರ್ಚೆ ಆರಂಭ ಆಗಿದ್ದು ಯಾವಾಗ ಅಂದ್ರೆ ಮೊನ್ನೆ 14ನೇ ತಾರೀಕು ಗುರುವಾರ, ಅಂದ್ರೆ ಮಕ್ಕಳ ದಿನಾಚರಣೆ ದಿನ ವಿಧಾನಸೌಧದಲ್ಲಿ ಏರ್ಪಡಿಸಿದ ಮಕ್ಕಳ ಚರ್ಚೆ ಅಂದ್ರೆ ಸಂವಾದ ನಡೀತಾ ಇತ್ತು. ಅಲ್ಲಿ ಮಕ್ಕಳಿಗೋಸ್ಕರ ಸಂವಾದನ ಏರ್ಪಡಿಸಲಾಗಿತ್ತು. ಗವರ್ಮೆಂಟ್ ಸ್ಕೂಲಿಂದ ಮಕ್ಕಳು ಬಂದಿದ್ರು. ಹಾಗಾಗಿ ಅಲ್ಲಿ ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಕೂಡ ಉಪಸ್ಥಿತಿ ಇದ್ರು. ಆಗ 7ನೇ ತರಗತಿಯ ಒಬ್ಬ ವಿದ್ಯಾರ್ಥಿ ಡಿ.ಕೆ. ಶಿವಕುಮಾರ್ ಸರ್ಗೆ ಒಂದು ಕ್ವಶನ್ ಕೇಳ್ತಾರೆ. ಆ ಕ್ವಶನ್ ಏನು ಅಂತ ಹೇಳಿದ್ರೆ ಫ್ರೆಂಡ್ಸ್, ಮೊದ್ಲಿಗೆ ಹೇಳ್ತೀನಿ, ಆ ಹುಡುಗ ತುಂಬಾನೇ ಶಾಕ್ ಇದ್ದ ಅನ್ಸುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಡನ್ ಆಗಿ ಎದ್ ನಿಂತ್ಕೊಂಡು ಈ ಕ್ವಶನ್ ಅನ್ನ ಕೇಳಿದಾನೆ. ಆ ಹುಡುಗ ಕೇಳಿದ್ರಲ್ಲೇ ಏನೂ ತಪ್ಪಿಲ್ಲ. ಈಗ ಮುಂದೆ ಆ ಚರ್ಚೆ ನಡೆಯುತ್ತಾ ಇಲ್ವಾ ಅನ್ನೋದೇ ಮುಖ್ಯವಾದ ವಿಷಯ. ಆದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ನಾರಾಯಣ ರೆಡ್ಡಿ ಅವ್ರ ಜೊತೆ ಮಾತುಕತೆ ನಡೆಸಿ ಸರ್ಕಾರಕ್ಕೆ ಇದನ್ನ ಸಲ್ಲಿಸ್ತೀವಿ, ಸರ್ಕಾರದಿಂದ ಏನು ಅನುಮತಿ ಬರುತ್ತೋ ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಆ ವಿಷಯ ಏನಂದ್ರೆ, ಆ ಹುಡುಗ ಎದ್ದು ನಿಂತ್ಕೊಂಡು ಕೇಳಿದ್ದು ಒಂದೇ, ನೀವು ಕೊಟ್ಟಿರೋ 5 ಯೋಜನೆಗಳು ಕೂಡ ನಮ್ಮ ಅಮ್ಮನಿಗೆ ಉಪಯುಕ್ತ ಆಗ್ತಾ ಇದೆ, ತುಂಬಾ ಉಪಯೋಗ ಆಗಿದೆ. ಅಂದ್ರೆ ಅನ್ನಭಾಗ್ಯ ಯೋಜನೆ ಕೂಡ ತುಂಬಾ ಉಪಯೋಗ ಆಗಿದೆ. ಅಮ್ಮನಿಗೆ 2,000 ಅಮೌಂಟ್ ಕೂಡ ಬರ್ತಾ ಇದೆ. ಮತ್ತೆ ಫ್ರೀ ಬಸ್ ವ್ಯವಸ್ಥೆ ಕೂಡ ಅಮ್ಮ ಅಕ್ಕಂದಿರಿಗೆ ಹೆಲ್ಪ್ ಆಗ್ತಿದೆ ಸರ್. ಆದ್ರೆ ಇದಕ್ಕೆ ಮೇನ್ ನಾನ್ ಕೇಳೋದಕ್ಕೆ ಕಾರಣ ಏನಂದ್ರೆ, ಸರ್ ನಮ್ಮ ಅಮ್ಮ ಹೊರಗಡೆ ಎಲ್ಲೇ ಹೋಗ್ಬೇಕಾದ್ರು, ಅಂದ್ರೆ ಯಾವುದೇ ಫಂಕ್ಷನ್ಗಾಗ್ಲಿ ಊರಿಗಾಗ್ಲಿ ಹೋಗ್ಬೇಕು ಅಂತಂದ್ರೆ ನನ್ನ ಅಕ್ಕ ತಂಗಿಯರನ್ನ ಮಾತ್ರ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ನನ್ನನ್ನು ಮಾತ್ರ ಮನೇಲೆ ಬಿಟ್ಟೋಗ್ತಾರೆ ಸರ್. ಯಾಕಂದ್ರೆ ನನಗೆ ಬಸ್ ಅಲ್ಲಿ ಟಿಕೆಟ್ ತಗೋಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಮ್ಮಮ್ಮ ನನ್ನನ್ನ ಮನೇಲಿ ಬಿಟ್ಟು ಹೋಗ್ತಾ ಇದ್ದಾರೆ ಸರ್. ಹಾಗಾಗಿ ನಾನು ಈ ಕ್ವಶನ್ ನಿಮ್ಮನ್ನ ಕೇಳ್ತಾ ಇದ್ದೀನಿ, ನಮಗೂ ಕೂಡ ಫ್ರೀ ಬಸ್ ವ್ಯವಸ್ಥೆನ ಮಾಡಿ ಸರ್ ಅಂತ ಕೇಳ್ಕೊತಾನೆ ಹುಡುಗ, ಚರಣ್ ಅನ್ನೋ ಹುಡುಗ. ಆಗ ಡಿ.ಕೆ. ಶಿವಕುಮಾರ್ ಸರ್ ನಕ್ಬಿಟ್ಟು ಅವಾಗ ಹೇಳ್ತಾರೆ, ಆಯ್ತಪ್ಪ, ಮುಂದಿನ ದಿನಗಳಲ್ಲಿ ಸಾರಿಗೆ ಸಚಿವರ ಜೊತೆ ನಾನು ಇದನ್ನ ಚರ್ಚೆ ಮಾಡ್ತೀನಿ, ನಾರಾಯಣ್ ರೆಡ್ಡಿ ಅವ್ರ ಜೊತೆ. ನಂತರ ಇದನ್ನ ಸರ್ಕಾರಕ್ಕೆ ಈ ಮನವಿನ ಸಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ನಾವು ಫ್ರೀ ವ್ಯವಸ್ಥೆ ಮಾಡೋ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಸರ್ ಹೇಳಿದ್ರು. ಹಾಗಾಗಿ ಈ ಚರ್ಚೆ ನಡೆಯೋದಿಕ್ ಕಾರಣ ಚರಣ್ ಅನ್ನೋ ಒಂದು ಹುಡುಗ ಮೇನ್ ಕಾರಣ ಆಗಿದೆ. ಇವಾಗ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನು ಚರ್ಚೆ ನಡೆಸಿ ಮತ್ತೆ ಪುರುಷರಿಗೂ ಕೂಡ ಫ್ರೀ ಶಕ್ತಿ ಯೋಜನೆ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ವಲ್ಪ ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇನ್ನ ಸರ್ಕಾರ ಇದು 5 ವರ್ಷ, ಇನ್ನ 3.5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ನಡೆಯುತ್ತೆ. ಯಾಕಂದ್ರೆ ಈಗ 1.5 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು. ಮತ್ತೆ ಕೆಲವರು ಪುರುಷರು ಕೂಡ ಈ ಧ್ವನಿನ ಎತ್ತಿದ್ದಾರೆ. ಯಾಕಂದ್ರೆ ನಾವು ನಿಮ್ಗೆ ವೋಟ್ ಹಾಕಿಲ್ವಾ ಸರ್, ನಾವು ಪುರುಷರು ಕೂಡ ನಿಮ್ಗೆ ವೋಟ್ ಹಾಕಿದೀವಿ ಅನ್ನೋದನ್ನ ಮರಿಬೇಡಿ. ನಮಗೂ ಕೂಡ ಫ್ರೀ ಬಸ್ ವ್ಯವಸ್ಥೆನ ಮಾಡ್ಕೊಡಿ, ನಾವು ಕೂಡ ಹೊರಗಡೆ ಜಾಬ್ಗೆ ಹೋಗ್ಬೇಕು, ತುಂಬಾ ಕಷ್ಟ ಇದೆ ನಮಗೂ ಕೂಡ. ಹಾಗಾಗಿ ನಮಗೂ ಕೂಡ ವ್ಯವಸ್ಥೆ ಮಾಡ್ಕೊಡಿ. ಮತ್ತೆ ಬಸ್ಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಜೆಂಟ್ಸ್ ಗೆ ಕೂರೋದಿಕ್ಕೆ ಸೀಟೇ ಸಿಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಲೇಡೀಸ್ ಗಳು ಎಲ್ಲಾ ಕಡೆ ತುಂಬಾ ಜನ ಲೇಡೀಸ್ ಗಳು ಹೊರಗಡೆ ಓಡಾಡ್ತಾನೆ ಇದಾರೆ. ಈ ಫ್ರೀ ಬಸ್ ವ್ಯವಸ್ಥೆ ಆದಾಗಿಂದಂತೂ ಲೇಡೀಸ್ ಗಳು ಮನೇಲೆ ಇರ್ತಾ ಇಲ್ಲ.
ಟೂರ್ ಅಂತೆ ಟ್ರಿಪ್ ಅಂತೆ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದಾರೆ. ಹಾಗಾಗಿ ಏನಾಗಿದೆ ಅಂದ್ರೆ ಗಂಡಸರುಗಳಿಗೆ, ಜಾಬ್ ಮಾಡೋರ್ಗೆ, ಹೊರಗಡೆ ಹೋಗೋರ್ಗೆ ತುಂಬಾನೇ ಕಷ್ಟ ಆಗಿದೆ. ಸೀಟ್ ಸಿಗೋದಿಲ್ಲ, ಬಸ್ಸಲ್ಲಿ ಗಲಾಟೆಗಳು ನಡೀತಾ ಇದೆ. ಹಾಗಾಗಿ ಪುರುಷರು ಕೂಡ ಇವಾಗ ಧ್ವನಿನ ಎತ್ತಿದ್ದಾರೆ. ನಮಗೂ ಕೂಡ ಫ್ರೀ ಬಸ್ ವ್ಯವಸ್ಥೆ ಮಾಡ್ಕೊಡಿ, ನಾವು ಕೂಡ ನಿಮ್ಗೆ ವೋಟ್ ಹಾಕಿದೀವಿ ಅನ್ನೋ ಕಾರಣಕ್ಕೆ ಅವರು ಮಾತಾಡ್ತಾ ಇದ್ದಾರೆ. ಇದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಅವರು ಕೂಡ ವೋಟ್ ಹಾಕಿದ್ದಾರೆ, ಅವರು ಕೂಡ ಫ್ರೀ ಬಸ್ ವ್ಯವಸ್ಥೆ ಅವ್ರಿಗೂ ಬೇಕು ಅನ್ನೋದು ಇರುತ್ತಲ್ವಾ? ಇವಾಗ ನಾವು ಹೇಗೆ ಲೇಡೀಸ್ಗಳು ಹೊರಗಡೆ ಓಡಾಡ್ತೀವೋ ಫ್ರೀ ಆಗಿ, ಈಗ ಒಂದು ಧೈರ್ಯ ಬಂದ್ಬಿಟ್ಟಿದೆ ಲೇಡೀಸ್ಗಳಿಗೆ. ಫ್ರೀ ಬಸ್ ಇರೋದ್ರಿಂದ ನಮ್ಮ ಸಿದ್ದರಾಮಯ್ಯನವರು ನಮ್ಗೆ ಫ್ರೀ ಬಸ್ ಬಿಟ್ಟಿದ್ದಾರೆ, ನಾವು ಎಲ್ ಬೇಕಾದ್ರೂ ಹೋಗ್ಬೋದು, ಎಲ್ ಬೇಕಾದ್ರೂ ಬರ್ಬೋದು ಅನ್ನೋದು ಫ್ರೀ ಬಂದ್ಬಿಟ್ಟಿದೆ ಮೈಂಡ್ ಒಳಗಡೆ. ಹಾಗಾಗಿ ಇವಾಗ ಗಂಡಸರು ಕೂಡ ಧ್ವನಿನ ಎತ್ತಿದ್ದಾರೆ. ಅದಕ್ಕೋಸ್ಕರ ಗಂಡಸರಿಗೂ ಫ್ರೀ ಬಸ್ ಸಿಗ್ಬೇಕು ಅನ್ನೋದು ನನ್ನ ಉದ್ದೇಶ ಕೂಡ ಇದೆ. ಎಲ್ಲರಿಗೂ ಈಕ್ವಾಲಿಟಿ ಇರ್ಬೇಕಲ್ವಾ? ಯಾಕಂದ್ರೆ ಲೇಡೀಸ್ಗೆ 50, ಜೆಂಟ್ಸ್ಗೆ 50 ಅಂತ ಮಾಡಿದ್ದಾರೆ ಆಲ್ರೆಡಿ. ಮುಂದಿನ ದಿನಗಳಲ್ಲಿ ಈ ಶಕ್ತಿ ಯೋಜನೆ ಜಾರಿಗೆ ಬರುತ್ತಾ ಇಲ್ವೋ ಅದು ಸಡನ್ ಆಗಿ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇನ್ನ ಸರ್ಕಾರ ತೀರ್ಮಾನ ತಗೋಬೇಕಾಗಿದೆ. ಹಾಗಾಗಿ ಯಾರಿಗೆ ಇದು ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಮೊದಲಿಗೆ ಮಾನ್ಯತೆ ಕೊಡೋದಾದ್ರೆ ಸ್ಟೂಡೆಂಟ್ಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋದು ನಡೀತಾ ಇದೆ ಚರ್ಚೆ. ಮತ್ತೆ ಎರಡನೇದಾಗಿ ಏಜ್ ಆದವ್ರಿಗೆ, 60 ಏಜ್ ಆದವ್ರಿಗೆ ಫ್ರೀ ಬಸ್ ವ್ಯವಸ್ಥೆನ ಕೊಡ್ಬೇಕು ಅಂತ ಅದು ಕೂಡ ಚರ್ಚೆ ನಡೀತಾ ಇದೆ. ಇನ್ನ ಮೂರನೆಯದಾಗಿ ಜಾಬ್ ಮಾಡೋರ್ಗೆ, ಕೆಲ್ಸಕ್ಕೆ ಹೋಗೋರ್ಗೆ ಫ್ರೀ ಬಸ್ ವ್ಯವಸ್ಥೆ ಪುರುಷರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇದೆಲ್ಲ ನೋಡೋಣ ಮುಂದಕ್ಕೆ ಯಾವ ತೀರ್ಮಾನನ ಸರ್ಕಾರ ತಗೊಳುತ್ತೆ ಅಂತ ನಾವು ಕೂಡ ವೇಟ್ ಮಾಡೋಣ. ಬಟ್ ಫ್ರೀ ಬಸ್ ವ್ಯವಸ್ಥೆ ಪುರುಷರಿಗೆ ಮಹಿಳೆಯರಿಗೆ ಇಬ್ಬರಿಗೂ ಸಿಕ್ಕಿದ್ರೆ ಅನುಕೂಲ ಆಗುತ್ತೆ ಅಂತ ನನ್ನ ಇವತ್ತಿನ ಈ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬ್ಲಾಗ್ ಅನ್ನ ಇವತ್ತಿಗೆ ಇಲ್ಲೇ ಮುಗಿಸ್ತೀನಿ. ಇದ್ರ ಬಗ್ಗೆ ಪುರುಷರ ಫ್ರೀ ಬಸ್ ವ್ಯವಸ್ಥೆ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಷಯದ ಬಗ್ಗೆ ನಾನ್ ಮಾತಾಡಿರೋದು ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ನೆಕ್ಸ್ಟ್ ಸರ್ಕಾರದಿಂದ ಬರೋ ಮಾಹಿತಿ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್.